ಗಂಗಾ ಗಂಗಾ ಹಾ ಬಂದೆ ರೀ. ಈ ಯಾಸ್ದಾಗ ನಾನು ಸಂದಕಿದ್ದೀನಿ ತಾನೆ. ಹೆಂಗೋ ನಮಗೆಲ್ಲನೂ ಡಿವೈಡ್ ಆಗೋಗ್ಬಿಟ್ಟೈತೆ. ಇನ್ನು ಮ್ಯಾಲೆ ಏನಿದ್ರು ದುಡ್ಕೊಳ್ಳೋದು ಕಲ್ತ್ಕೋಬೇಕು ಅಷ್ಟೇ ಏನಿಯಾ. ಫಸ್ಟ್ ದುಡಿಮೆ ನೋಡ್ಕೋಬೇಕು ನಾನಂತೂ. ಇಲ್ಲ ಅಂತಂದರೆ ಹಿಂಗೆ ತಿರ್ಕೊಂಡು ಕುಂತ್ಕೊಂಡ್ರೆ ಆಯ್ತದ. ಅಲ್ಲ ಪ್ಯಾಂಟ್ ಗಿಂಟ್ ಹಾಕೊಂಡ್ರೆ ಹೊಲ್ದಾಗೆಲ್ಲ ವ್ಯವಸಾಯ ಮಾಡೋಕೆ ಹಾಕಿಲ್ಲ ಅನ್ನಿಸ್ತದೆ. ಇನ್ನು ಮ್ಯಾಲೆ ನಾನು ಇಳಿದ್ಬಿಟ್ಟು ನಮ್ಮ ಅಣ್ಣ ಮಾಡ್ತಾನಲ್ಲ ಹಂಗೆ ನಾನು ಹಿಡಿದ್ಬಿಟ್ಟು ನಾನು ಕಷ್ಟಪಟ್ಬಿಟ್ಟು ನಾನು ಮಾಡ್ತೀನಿ ನೋಡಿ ವ್ಯವಸಾಯನ. ಲೇ ಗಂಗಾ ಬೇಗ ಬಾಯ್ಲಿ. ಅಯ್ಯಯ್ಯೋ ಇದೇನ್ರಿ ನಿಮ್ಮ ಯಾಸ ಹಿಂಗೆ ಹಾಕೊಂಡ್ಬಿಟ್ಟಿದ್ರಲ್ವೇನ್ರಿ ಯಾಸನ? ನೋಡುವ ಇನ್ಮೇಲೆ ನಾನು ವ್ಯವಸಾಯ ಮಾಡ್ತೀನಿ. ವ್ಯವಸಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡ್ಕೊಂಡಿವ್ನಿ. ನೋಡು ಇನ್ಮೇಲೆ ನನಗೂ ಪಾಲು ಬರಬೇಕು ಎಲ್ಲದ್ರಾಗೂ. ಅದಕ್ಕೇನೆ ನಮ್ಮ ಅಮ್ಮಂದು ಎಲ್ಲನೂ ಹೆಂಗಿದ್ರು ಮಾಡೋಕ್ಕೆ ಅಂತ ಹೊಂಟೈತಲ್ಲ ನಮ್ಮಮ್ಮ, ಅದ್ರಾಗ ನಾನು ಪಾಲಿಸ್ಕೊತೀನಿ. ಇಷ್ಟು ದಿನ ನಂಗೆ ಅದೆಲ್ಲ ಗೊತ್ತಿರಲಿಲ್ಲ. ಇವಾಗ ನೋಡು ನಮ್ಮದು ಅಂತೆಲ್ಲ ಭಾಗ ಹೋಗ್ಬಿಟ್ಟೈತಲ್ಲ, ನಾನು ಇನ್ಮೇಲೆ ಮೊಯ್ ಬೊಕ್ಸಿ ವ್ಯವಸಾಯ ಮಾಡ್ತೀನಿ. ನೋಡು ತಿಂಡಿಯ ಹೊಲ್ದಾಗೆ ತಗೊಬಿಟ್ಟು ಬಂದ್ಬಿಡು. ರೀ ತಿಂಡಿಯ ಮನೆಗೆ ತಿನ್ಕೊಂಡ್ರೆ ಆಯ್ತದಲ್ಲ, ತಿಂಡಿ ಏನು ಮಾಡಿಲ್ಲ, ಅನ್ನ ಸಾರು ಮುದ್ದೆ ಏನಿಯ ಮಾಡಿರೋದು. ಲೇ ಅದನ್ನೇ ಹೊಲ್ತಾಗ ತಗೊಬಿಟ್ಟು ಬಾರೆ, ಹೊಲ್ತಾಗೆ ತಿನ್ಕೋತೀನಿ. ರೀ ಇವಾಗ ಹೊಲ್ದಾಗ ಅಂತ ದೊಬ್ಬಾಕ ಕೆಲಸ ಅಂತ ಏನು ಇಲ್ಲ ರೀ ಹೊಲ್ದಾಗೆ. ಈಗ ಸುಮ್ಕೇನಿಯ ಹೋಗ್ಬಿಟ್ಟು ಏನು ಮಾಡ್ತೀರಿ? ಸುಮ್ಕೇನಿಯ ಇಲ್ಲೇ ತಿನ್ಕೊಂಡು ಹೋಗಿ ಏನೋ ಕೆಲಸ ಮಾಡ್ತಾ ಇದ್ರೆ ಮಧ್ಯಾಹ್ನಕ್ಕೆ ತಗೊಬಿಟ್ಟು ಬರ್ಬೋದು. ಈಗ ಹೊಲ್ದಾಗೆ ಅಂತ ಕೆಲಸ ಏನು ಇಲ್ವಲ್ಲ. ಅಯ್ಯ ನಿನ್ನ ಹೇ, ಹೊಲ್ತಾಗ ಊಟ ಮಾಡಿದ್ರೆ ತಾನೇ ನಾನು ಹೊಲ್ದತ್ರ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತಾಗೋದು. ನಾನು ಅದೇನು ಅಂತಾರಲ್ಲ, ನನ್ನ ಕಷ್ಟ ನನಗೆ ಗೊತ್ತು. ನೋಡು ಜನ ಎಲ್ಲ ನಾನು ನಾಲಾಯಕ್ಕೂ ಕೆಲಸ ಮಾಡೋಕ್ಕಿಲ್ಲ, ಸುಮ್ಮನೆ ಗಾಡಿ ಎತ್ಕೊಂಡು ಬೀದಿ ಸುತ್ತೀನಿ ಅಂತ ಅನ್ಕೊಂಡ್ಬಿಟ್ಟವ್ರು ಎಲ್ಲನೂ. ಆದರೆ ನಾನು ನಾಲಾಯಕ್ಕಲ್ಲ, ನಾನು ಬೀದಿ ಸುತ್ತಕ್ಕಿಲ್ಲ ಅಂತಂದರೆ ಗೊತ್ತಾಗ್ಬೇಕು ನಮ್ಮ ಜನಕ್ಕೆ. ಅಂದರೆ ನಾನು ಬೀದಿನಾಗ ಎಲ್ಲನೂ ಅಂದರೆ ಬೀದಿಯಲ್ಲ ಹೊಲ್ದಾಗೆಲ್ಲ ಕುಂತ್ಕೊಂಡು ಊಟ ಮಾಡಬೇಕು ತಾನೇ. ನೀನು ತಗೊಂಬಿಟ್ಟು ಬಾವಸಿ ವ್ಯವಸಾಯ ಮಾಡ್ತೀನಿ ಮೇಲೆ. ರೀ ಊಟ ಮಾಡೋದ್ರಿಂದ ನಾವು ವ್ಯವಸಾಯ ಮಾಡ್ತಿದ್ವಿ ಅಂತ ಅನ್ಕೋತಾರ. ಊಟ ಮಾಡೋದ್ರಿಂದ ಯಾರು ಅನ್ಕೊಳಕಿಲ್ಲ. ನಾವು ಏನು ಮಾಡ್ತಿದ್ವಿ ಅನ್ನೋದ್ರ ಮೇಲೆ ಇದು ನಿಂತೈತೆ ತಾನೆ. ನೋಡಿ ಸುಮ್ಕೇನೆ ಇರೋದು ಕಲ್ತ್ಕೊಳ್ಳಿ ನೀವು. ಇದು ಯಾಕೆ ಹಿಂಗೆ ಆಡ್ಕೊಂಡು ಇದು ಮಾಡ್ಕೊಂಡು ನೀವು ನಿಮ್ಗೆ ಏನು ಆಗೋಗ್ಬಿಟ್ಟೈತೆ ನಿಮಗೆ? ಸುಮ್ಕೆ ಇರೋದು ಬಿಟ್ಬಿಟ್ಟು ಅಯ್ಯ ತಗೊಂಬಿಟ್ಟು ಬಾ ಅಂತ ಹೇಳಿದ್ನಲ್ಲ, ತಗೊಂಬಿಟ್ಟು ಬಾ. ನಿಂಗೇನು ಕಷ್ಟನೇನೆ ತಗೊಂಬಿಟ್ಟು ಬರೋಕ್ಕೆ? ಒಳ್ಳೆ ಹೆಂಗೆ ಆಡ್ತಾಳಪ್ಪ ಇವಳಂತೂ. ಇವನೇ ಇದು ನಿನ್ ಗಂಡನ ಯಾಸ? ಅದೇವನ ಪುತಕ ಊಟ ತಗೊಬಿಡ್ಬಾ ಅಂತ ಹೇಳ್ಬಿಟ್ಟು ಒಯ್ತಾವ್ ಸುಮ್ಕೇನಿಯ. ಊಟ ತಗೊಬಿಟ್ ಬಾ, ಅಲ್ಲೆಲ್ಲ ಜನ ಎಲ್ಲನೂ ನಾನು ವ್ಯವಸಾಯ ಮಾಡ್ತಿದ್ದೀನಿ ಅಂತ ಅನ್ಕೊಳ್ಳಿ, ಊಟ ತಗೊಬಿಟ್ ಬಾ ಅಂತಾನೆ. ಅಲ್ಲ ಊರ್ ಜನ ಎಲ್ಲನೂ ಯಪ್ಪ ವ್ಯವಸಾಯ ಮಾಡ್ತಾವನಿ ಅಂತ ಅನ್ಕೊಳಕ್ಕೆ ಇಲ್ಲಿಂದ ಊಟ ತಗೊಂಡು ಹೋಗ್ಬೇಕಂತ ಅಲ್ಲ ಕಣಕ್ಕ. ಹೊಲ್ತಾಗೆ ಏನು 10 ಪೈಸದೇನೂ ಇಲ್ಲ ಕಣಕ್ಕ. 10 ಪೈಸದೇನು ಕೆಲಸ ಇಲ್ಲ ಹೊಲ್ತಾಗೆ. ಆದ್ರೂ ನೋಡು ಊಟ ತಗೊಬಾ ಅಂತ ಹೇಳ್ಬಿಟ್ಟು ಒಯ್ತಿರೋದು. ಲೇ ಗಂಗಾ ನೋಡು, ನಿಮ್ಮ ಅತ್ತೆನೂ ಇಲ್ಲ ಗಂಡನ್ನ ಹೊಂದ್ಕೊಳಕ್ಕೆ, ಗಂಡನ್ನ ಕ್ಯಾಚಕೊಳ್ಳಕ್ಕೆ ಇದಕ್ಕಿನ್ನ ಒಂದು ಒಳ್ಳೆ ಟೈಮ್ ಬೇಕಾ? ನೀನು ಗಂಡನಿಯ ಬಾ ಹೊಲ್ಟಕ್ಕೆ ಅಂತ ಹೇಳ್ಬಿಟ್ಟು ಕರೆದವಂತಾನೆ. ಹೋಗಿ ನೊಯಸ್ಸಾಗ ಊಟ ಕೊಟ್ಬಿಟ್ಟು ಮಾತಾಡಿಸ್ಕೊಂಡು ನೆಟ್ಟು ಬರೋದ್ ಕಲ್ತ್ಕ. ಬಿಟ್ಬಿಟ್ಟು ಕಿತ್ತಾಡ್ಕಂತೀಯ. ಈಗ ಹೊಲ್ಟಕ್ಕೆ ಯಾಕೆ ಹೋಯ್ತಿ ಅಂದರೆ ಇಷ್ಟು ದಿನ ನಿನ್ನ ಗಂಡ ಗಾಡಿ ಎತ್ಕೊಂಡು ಎಲ್ಲೋ ತಿರ್ಗಕ್ಕೆ ಹೋಗೋನು. ನಿನ್ಗೂ ಗೊತ್ತು ಎಲ್ಲೇ ತಿರ್ಕೊಂಬಂದವ್ ನಿನ್ನ ಗಂಡ ಅಂತ ಹೇಳ್ಬಿಟ್ಟು. ಈಗ ಅಂಥದ್ರಾಗೆ ತಿರ್ಗಕ್ಕೆ ಅಂತೇಳ್ಬಿಟ್ಟು ಕಳಿಸ್ತೀಯಾ ಇಲ್ಲಾಂದ್ರೆ ಹೊಲ್ಟಕ್ಕೆ ಕಳಿಸ್ತೀಯಾ? ನೀನು ಅದೃಷ್ಟ ನೋಡು ಸಂದಕೈತೆ. ನಿಮ್ಮ ಅತ್ತೆ ಬೇರೆ ಇಲ್ಲ, ಸುಮ್ಮನೆ ನನ್ನ ಮಾತು ಕೇಳಿ ಗಂಡನ ಕ್ಯಾಚಕ್ಕ ನೀಟಾಗಿ. ಹಾಂ ಹೌದಲ್ವೇನಕ್ಕ, ನಂಗೆ ಐಡಿಯಾನೇ ನೀಯ ಬರಲಿಲ್ಲ. ಅಯ್ಯೋ ನೋಡು, ನಂಗೆ ಐಡಿಯಾ ಬಂದಿದ್ರೆ ಸುರಾಗೋದು. ಸರಿ ಆಯ್ತು ಹೇಳು, ಹಂಗೆ ಏನಿಯ ಮಾಡ್ತೀನಿ. ಅದ್ರಾಗ ಏನು ಊಟ ಒತ್ಕೊಂಡು ಹೋಗೋದ್ರಾಗೇನು ಇದಾ? ಏನಿಲ್ಲ, ಊಟ ಒತ್ಕೊಂಡು ಹೋಯ್ತೀನಿ ಬಿಡು. ಸರಿನಾ? ಇರು ಹೋಗ್ಬಿಟ್ಟು ಬರ್ತೀನಿ. ನಂಗೆ ಅವು ತಲೆನಾಗ ಐಡಿಯಾಗಳೇನಿಯ ಒಳೆಯೋದಿಲ್ಲ ನೋಡು. ಉಪಯೋಗಿಸ್ಕೋಬೇಕು. ನಿಮ್ಮ ಅತ್ತೆ ಇದ್ರೆ ಕಯ್ಯ ಅಂತ ಹೇಳ್ತಾಳೆ ನಿಮ್ಮ ಅತ್ತೆ ಇದ್ರೆ. ಅದಕ್ಕೇನೆ ನಿಮ್ಮ ಅತ್ತೆ ಇಲ್ದಿರೋ ಟೈಮಾಗಿ ಇವೆಲ್ಲ ಉಪಯೋಗಿಸ್ಕೋಬೇಕು. ಹೋಗೋಗು, ಏನಾಗಕ್ಕಿಲ್ಲ, ಹೋಗು. ಸರಿ ಅಕ್ಕ ಆಯ್ತು. ಹೆಂಗೋ ಗಂಗನ ಸಂಸಾರ ಒಂಚೂರು ನೆಟ್ಗೆ ಹೋಗ್ಬಿಟ್ರೆ ಇನ್ನೇನು ಬೇಕು ನನಗೆ? ಗಂಡ ಏನ್ರು ಇಬ್ರು ಸಂದಕ್ಕಿದ್ರೆ ನಂಗೆ ಅದಕ್ಕಿನ್ನು ಇನ್ನೇನ ಬೇಕಾ? ಇನ್ನೇನು ಬೇಡ. ಇಬ್ರು ಸಂದಕ್ಕೆ ಸುಖವಾಗಿದ್ಬಿಡ್ಲಪ್ಪ, ಇನ್ನೇನು ಬೇಡ ಅಷ್ಟೇನೇನೆ. ಈ ಬಂಗಾರಿ ಬರ್ಬೇಕಿತ್ತೆ, ಎಲ್ಲಳಾಗೋದು ಈ ಬಂಗಾರಿ? ಬರ್ಬೇಕಿತ್ತು ಇಷ್ಟೊತ್ತಿಗೆ ನನ್ನ ಕಾಸು ಇಟ್ಕೊಂಡು ಬರ್ಬೇಕಿತ್ತೆ. ಹೆಣ್ಮಕ್ಳು ಮನೆಗೆ ಉಳ್ಕೊಂಡ್ಬಿಟ್ರ. ಮೊದಲೇ ಸಾವುಕಾರ ಅಳಿ ಅಂದರು. ಏನೋ ಉಳ್ಕೊಂಡಿರ್ಬೋದೇನೋ, ಯಾರಿಗೆ ಗೊತ್ತು? ನಮ್ಮಂಥ ಬಡವ್ರ ಬುಗ್ರಾದ್ರೆ ಏನೋ ಅಂತಾರೆ, ಸಾವುಕಾರಲ್ವಾ ಬಿಡು. ಏನೇ ಬುತ್ತಿ ಎತ್ಕೊಂಡು ಹೊಂಟ್ಬಿಟ್ಟೆ? ಇವನ್ ಸಮಾಚಾರ? ಏನಿಲ್ಲ, ನಮ್ಮ ಯಜಮಾನ್ರು ಒಳ್ಳೆ ಹತ್ರ ಕೆಲಸ ಮಾಡ್ತಾಯಿದ್ರು. ಅದಕ್ಕೆ ನೀ ತಗೊಂಬಿಟ್ಟು ಬಾಬುಟ್ಟಿ ಅಂತ ಹೇಳಿದ್ರು. ಅದಕ್ಕೆ ತಗೊಂಡೋಗ್ಬಿಟ್ಟು ಕೊಡನಿ ಅಂತ ಹೇಳ್ಬಿಟ್ಟು ತಗೊಂಡೋಯ್ತಾ ಇದ್ದೀನಿ. ಓಹೋ ಹಂಗಾರು ಗಂಡ ಏನ್ರಿ ಇಬ್ರು ಸಂದಕ್ಕಾದ್ರಿ ಅನ್ನು? ಏನು ಸಂದನೂ ಪರವಾಗಿಲ್ಲ ಕಣಮ್ಮ. ಮೊದ್ಲಿಗಿನ್ನ ಪರವಾಗಿಲ್ಲ ಅಷ್ಟೇ ನೀನಿಯ. ನಾನು ಅದಕ್ಕೆ ಒಂಚೂರು ಅಡುಗೆ ಪಡುಗೆ ಎಲ್ಲ ಮಾಡಿದ್ನಲ್ಲ, ಹಂಗೆ ತಿಂದಿರಲಿಲ್ಲ, ಆಗಲೇ ಲೇಟ್ ಆಗೋಗ್ಬಿಡ್ತಲ್ಲ, ಅದಕ್ಕೆ ಒತ್ಕೊಬಿಟ್ಟು ಬಂದಿದ್ದೀನಿ. ನನ್ನ ಗಂಡಂಗೆ ಕೊಟ್ಬಿಟ್ಟು ಹಂಗೆ ತಿಂದಮೇಲೆ ಹಂಗೆ ಹೋಗನಿ ಅಂತ ಹೇಳ್ಬಿಟ್ಟು ಅವರು ಹೊಟ್ಟಸ್ಕೊಂಡಿರ್ತಾರೆ. ಅದಕ್ಕೂ ಹೊಂಟೆ ನಾನು. ಒಳ್ಳೆ ಕೆಲಸ ಮಾಡಿದ್ಯಾ ಬಿಡು ನೀನಂತೂ. ಹೆಂಗೋ ನಿನ್ನ ಗಂಡನ ಚೆನ್ನಾಗಿ ನೋಡ್ಕ, ಎಲ್ಲ ಸುರೈತದೆ. ಇವನೇ ನಿನ್ನ ಆದ್ಮೇಲೆ ಎಲ್ಲರನ್ನೂ ಒಳ್ಳೆ ಕೋಟ್ಯಾಧೀಶರು ಮನೆಗೆ ನೀವು ಕೊಟ್ಟಿದ್ದೀರಂತೆ, ನಿಜವೇನು?
ನಾನೆಂದು ಹೋಗ್ಬಿಟ್ಟು ಇಬ್ರು ಮನೆ ನೋಡಲಿಲ್ಲ ಬರಲಿಲ್ಲ. ಏನೋ ಹಂಗಂತಾರೆ ಕೋಟ್ಯಾಧೀಶ್ವರ ಮನೆ ಅಂತ ಹೇಳ್ಬಿಟ್ಟು. ಅದೇನು ಕಥೆಯೋ ನನಗೂ ಗೊತ್ತಿಲ್ಲ. ಹೋಗ್ಲಿ ಬಿಡು, ಹೆಂಗೋ ನೀನು ತಂಟಕ್ಕೆ ಬರಲಿಲ್ಲ ಅಂದರೆ ಸಾಕು. ಪಾಪ ಹೋಗು. ನಿಮ್ಮ ಯಜಮಾನಪ್ಪನೂ ಹೊಸ್ಕೊಂಡಿರ್ತಾನೆ ಪಾಪ, ಎಷ್ಟು ಅಂತ ಹೊಸ್ಕೊಂಡಿರ್ತಾನೆ. ಹೋಗು ಪಾಪ, ತಗೊಂಡೋಗಿ ಸರ್ನ ಕೊಡೋಗು. ಹಾಂ ಸರಿ ಸರಿ ಆಯಿತು. ರೀ ರೀ ಅಯ್ಯೋ ರೀ, ಎಲ್ಲಿದ್ದೀರಿ ಬನ್ನಿ. ಓಹ್ ಬಂದಾ? ನೀವು ಇಲ್ಲೇ ಇದ್ರ ಇದ್ರೊಳಗಡೆ ಏನ್ರಿ ಮಾಡ್ತಿದ್ರಿ? ಜಾಳದೊಳಗಡೆ ಎಲ್ಲ ಕೈಕಾಲೆಲ್ಲ ಕುಯ್ಕೊಂಡು ಹೋಗಿಲ್ವ? ಇಲ್ಲೇನು ಮಾಡ್ತಿದ್ರಿ? ಅಲ್ಲ ಬೆಳಿಗ್ಗೆ ನಾಷ್ಟ ತಿನ್ನೋದು ಬಿಟ್ಬಿಟ್ಟು ಹಿಂಗೆ ನೆಟ್ಟು ಬಂದ್ಬಿಟ್ಟು ವಾಲ್ಟಾಗಿ ತಿನ್ಬೇಕು ಅಂತ ಕುಂತ್ಕೊಂಡಿದ್ರಲ್ಲ, ಲೆಕ್ಕ ಹಾಕಿ. ಲೇ ನಿಂಗೆ ಗೊತ್ತಾಗಕ್ಕಿಲ್ಲ, ನಾನು ಇನ್ಮೇಲೆ ವ್ಯವಸಾಯ ಮಾಡಬೇಕು ಅಂದರೆ ಇದೆಲ್ಲನೂ ಮಾಡಲೇಬೇಕು. ವ್ಯವಸಾಯ ಮಾಡಬೇಕು ಅಂತಂದರೆ ನೋಡು, ಇವೆಲ್ಲನೂ ಅದೇನು ಅಂತಾರಲ್ಲ, ಜನ ಎಲ್ಲನೂ ಈಗ ನೋಡಿ ಏನು ಅನ್ಕೋತಾರೆ, ನಾವು ನೋಡ್ಬಿಟ್ಟು ಅಂತೇಳ್ಬಿಟ್ಟು ವ್ಯವಸಾಯ ಮಾಡ್ತಾವನಿ ಅಂತ ಅನ್ಕೋಬೇಕಲ್ಲ. ನಮ್ಮಮ್ಮನ ಆಲಯಕ್ಕೂ ನಾನೇನು ಮಾಡೋದಿಲ್ಲ, ಬೀದಿ ಸುತ್ತೀನಿ ಅಂತಲೇ ತಾನೇ ಜಮೀನೆಲ್ಲ ಮಾರ್ಬಿಟ್ಟು ಹೆಣ್ಮಕ್ಳು ಕೊಡಬೇಕು ಅಂತಿರೋದು. ಈಗ ನೋಡು, ಊರಾಗೆಲ್ಲ ನಾನು ವ್ಯವಸಾಯ ಮಾಡ್ತಿದ್ದೀನಿ ಅಂತ ಗೊತ್ತಾಗಲಿ, ಮಾರವಾಗ ನಾನು ಮಾತಾಡೋಕೆ ಒಂದು ಹೊಕ್ಕಿರ್ತದೆ ನೋಡು. ಸ್ಟೈಲಾಗಿರೋ ಬಟ್ಟೆ ಎಲ್ಲ ಬಿಚ್ಚಾಕಿ ಪಂಚೆ ಕಟ್ಕೊಂಡು ಬಂದಿಲ್ವಾ? ಇನ್ನೇನಿದ್ರು ನಾನು ಫುಲ್ಲು ವ್ಯವಸಾಯನೇ. ಸರಿ ಸರಿ, ಇಕ್ಕು ಹೊಟ್ಟೆ ಹಸಿತಾಯ್ತು ನನಗಂತೂ. ಇಕ್ಕು ಸರ್ನ ಹಬ್ಬ. ಹೊಲ್ದಾಗ ಕೂತ್ಕೊಂಡು ಊಟ ಮಾಡೋದು ಅಂತಂದರೆ ಸ್ವರ್ಗೋಗಿ ಮೂರೇ ಗೇಣು ನನಗಂತೂ. ನನಗೆಂದು ಅಷ್ಟೊಂದು ಇಲ್ಲೆಲ್ಲ ಬಂದು ತಿಂದು ಎಕ್ಸ್ಪೀರಿಯೆನ್ಸ್ ಇಲ್ಲ ನೋಡಿ ನನಗಂತೂ. ನಾನೆಂದು ತಿನ್ನೋದಿಲ್ಲ ಏನಿಲ್ಲ, ಅಂಥ ಎಕ್ಸ್ಪೀರಿಯೆನ್ಸೂ ಇಲ್ಲ. ಅಬ್ಬಬ್ಬ ಎಷ್ಟು ಚೆನ್ನಾಗೈತೆ ಅಂತಂದರೆ ಭಾಳ ಅಂದರೆ ಭಾಳ ಚೆನ್ನಾಗೈತೆ ನೋಡು. ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗೈತೆ. ಅಯ್ಯೋ, ನೀನು ಒಂದು ತಟ್ಟೆಗೆ ತಗೊಂಬಿಟ್ಟು ಬಂದು ತಿನ್ನೋದಲ್ವಾ? ಯಾಕೆ ನನಗೊಬ್ಬನು ಮಾತ್ರ ತಗೊಂಬಿಟ್ಟು ಬಂದಿದ್ಯಾ? ನೀನು ತಂದ್ಬಿಟ್ಟು ಜೊತೆಗೆ ತಿಂದಿದ್ರಾಗದಪ್ಪ. ಅಯ್ಯೋ, ನೀವು ಫಸ್ಟ್ ತಿನ್ನಿ, ಆಮೇಕಿಂತ ಬೇಕಾದ್ರೆ ನಾನು ತಿಂತೀನಿ. ನೀವು ತಿನ್ಕೊಳ್ಳಿ ಫಸ್ಟ್. ನಿಮ್ಮನ್ನು ನೋಡಿದ್ರೆ ನನಗಂತೂ ನಗು ಬರ್ತೈತೆ. ಅಲ್ಲ, ವ್ಯವಸಾಯ ಮಾಡೋರಿಗೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ಶೂ ಹಾಕೊಂಡು ಯಾರೀ ಮಾಡ್ತಾರೆ ಎಲ್ಲನೂ? ಸುಮ್ಮನಿರು, ಕಣ್ಣು ತಂಪಾಗಿರ್ತದೆ ಅಷ್ಟೇ ಅಲ್ಲ. ಕಾಲಕ್ಕೆ ಶೂ ಹಾಕೊಳ್ಳಿಲ್ಲ ಅಂದರೆ ಕಾಲೆಲ್ಲ ಕರ್ಗಿ ಆಗೋಯ್ತವೆ. ಸುಮ್ಮನಿರು. ವ್ಯವಸಾಯ ಮಾಡೋದು ಅಂತಂದರೆ ಮೂರತ್ತು ಕುತ್ಕೊಂಡು ಕಷ್ಟಪಟ್ಬಿಟ್ಟು ಕೆಲಸ ಮಾಡೋದು ಅಂತ ಅಲ್ಲ. ಆರಾಮಾಗೆ ಓಡಾಡ್ಕೊಂಡು ಕೆಲಸ ಮಾಡಬೇಕು. ನಿಂಗೆ ಅದ್ರ ಬಗ್ಗೆ ಏನೂ ಗೊತ್ತಾಗಕ್ಕಿಲ್ಲ. ಆದ್ರೂ ಈ ಬಿಸಿಲಿನಾಗೆ ಈ ದಗೆನಾಗಿ ಕೆಲಸ ಮಾಡಬೇಕು ಅಂದರೆ ಬಾಬಾ, ಬೈಕಾಗಿ ಓಡಾಡಿದಷ್ಟು ಸುಲಭ ಅಂತೂ ಅಲ್ಲ ಅಂತೇಳ್ಬಿಟ್ಟು ಇವಾಗ ಗೊತ್ತಾಯ್ತು ನನಗೆ. ಬೈಕಾಗಾದರೆ ಹೆಂಗೋ ನೆಮ್ಮದಿಯಾಗಿ ಓಡಾಡ್ತಾ ಇದ್ದೆ. ಬೋಲ್ ಕಷ್ಟ ಇದು ರೀ. ಏನು ಕಷ್ಟ ಅಲ್ಲ, ಮೈ ಬಗ್ಸ್ ಮಾಡ್ಕೊಂಡು ಹೋದ್ರೆ ಏನೇನು ಕಷ್ಟ ಆಗಕ್ಕಿಲ್ಲ. ಸುಮ್ಕಿರಿ. ಹೆಂಗೋ ಸುಮ್ಮನೆ ನೀವು ಅದು ಇದು ಅಂತ ಹೇಳ್ತೀರ ಅಷ್ಟೇನಿಯ. ಏನು ಕಷ್ಟ ಆಯ್ತದೆ? ಏನು ಕಷ್ಟ ಆಗಕ್ಕಿಲ್ಲ. ನಾನು ಜೊತೆಯಾಗಿರ್ತೀನಲ್ಲ ನೋಡಿ. ನಿಮ್ಮ ಅಮ್ಮರೆಲ್ಲ ಜಮೀನು ಮಾರಬೇಕು ಅದು ಇದು ಅಂತ ಕುಂತಾರಲ್ಲ, ಒಸಿ ನೀವೇನಿಯ ಮಾತಾಡಿ ಹೆಂಗಂದ್ರೆ ಒಸಿ ಉಳಿಸ್ಕೊಳ್ಳೋ ಪ್ರಯತ್ನ ಪಡಿ, ಸರಿನಾ? ಸುಮ್ಮನೆ ಆಮೇಕಿಂದ ಏನೋ ಎಡವಟ್ಟು ಮಾಡ್ಕೊಂಡು ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಏನೋ ಒಂಚೂರು ನಮ್ಮದು ಜಮೀನು ಅಂತ ಇದ್ರೆ ಈ ಪುದ್ದಕೋರೆಲ್ಲ ಬೆಳ್ಕೊಂಡು ತಿಂತಿಲ್ವಾ? ಹಂಗೆ ನಾವು ಬೆಳ್ಕೊಂಡು ಹೆಂಗೋ ತಿನ್ಕೊಂಡು ಹೆಂಗೋ ಆರಾಮಾಗಿರ್ಬೋದು, ಅಲ್ವಾ? ನಾನು ಮಾರ್ಗಿರಕ್ಕಿಲ್ಲ ಬಿಡು. 6 ಎಕರೆ ತಾನೇ ಬಂದಿರೋದು, ಅದ್ರಾಗ 4 ಎಕರೆ ನೀರಾವರಿ. ಬಿಟ್ಬಿಡಕ್ಕಾಯ್ತದ? ಮಾರಕ್ಕೆ ನಾನು ಬಿಡ್ತೀನ? ಮಾರಬಾರ್ದು ತಾನೇ ರೈತನ ವ್ಯಾಸ ಹಾಕೊಂಡು ನಿಂಗೆ ಓಡಾಡ್ಸಿರೋದು. ನೋಡು, ಇನ್ನು ಮ್ಯಾಲೆ ದಿನ ಹೊಲ್ತಕೇನಿಯ ಊಟ ಎತ್ಕೊಂಡ್ಬಿಡ್ಬಾ. ಹೊಲ್ತಕೇನಿಯ ಹೊಟ್ಟೆ ತುಂಬ ಹೊಲ್ತಗೇನಿಯ ತಿಂದ್ಬಿಟ್ಟು ಓಡಾಡ್ಕೊಂಡಿರ್ತೀನಿ. ಯಾರೋ ನೋಡಿದ್ರೆ ವ್ಯವಸಾಯ ಮಾಡ್ತಾವ್ನು, ಕಷ್ಟಪಟ್ಟು ವ್ಯವಸಾಯನ ಅಂತ ಹೇಳ್ಬಿಟ್ಟು ಅನ್ಕೋಬೇಕು, ಸರಿನಾ? ಸರಿ ರೀ, ಆಯಿತು. ವ್ಯವಸಾಯ ಮಾಡೋರು ಅಂತಂದರೆ ಹೊಲ್ತಾಗ ಊಟ ಮಾಡೋರಲ್ಲ, ಮಾಡಬೇಕು. ನೀವೇನು ತಲೆ ಕೆಡಿಸ್ಕೊಬೇಡಿ. ನಿಮ್ಗೆ ಬರಲಿಲ್ಲ ಅಂತಂದರೆ ನಾನಿಲ್ವೇ? ನಾನು ನಿಮ್ಮ ಸಪೋರ್ಟ್ಗೆ ಯಾವಾಗೂ ಇರ್ತೀನಿ, ಸರಿನೇ? ನಾನು ನಿಮ್ಮ ಸಪೋರ್ಟು ನಿಂತ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಹಾಯನ ಮಾಡ್ತೀನಿ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಾನು ಇರೋ ಗಂಟನೂ, ಸರಿನಾ? ನಾನು ಹೆಂಗೋ ಸಪೋರ್ಟ್ ಮಾಡ್ಕೊಂಡು ಹೆಂಗೋ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ನೀವು ಆರಾಮಾಗಿರೋದು ಕಲ್ತ್ಕೊಳ್ಳಿ ನೀವು. ಅಬ್ಬಬ್ಬ, ಸೊಪ್ಪಿನ ಸಾರು ಅಂತೂ ಸಕ್ಕತ್ತಾಗೈತೆ ಬಿಡು. ಅದ್ರಾಗೂ ತಣ್ಣಗೆ ಬೀಸ್ತೈತೆ, ಗಾಳಿ ಮಾತ್ರ ತಣ್ಣಗೈತೆ. ಎಷ್ಟು ತಣ್ಣಗೈತೆ ಅಂತ ಹೇಳಿದ್ರೆ ಅಬ್ಬಬ್ಬ, ನನಗಂತೂ ಆರಾಮ್ ಅನ್ನಿಸ್ತೈತೆ. ಗಂಗಾ, ಏನೇ ಹೇಳು, ಹೊಲ್ದ ಹತ್ರನೇ ಒಂದು ಮನೆ ಕಟ್ಕೊಂಡ್ಬೇಕಾದ್ರೆ ಇದು ಬಿಡ್ಬೋದಿತ್ತು. ನಮ್ಮ ಅಮ್ಮ ಕೇಳಲೇ ಇಲ್ಲ. ಆ ಮನೆಗೆ 10 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಕೊಂಡ್ಕೊತೈತೆ. ಆದರೆ ಅವಶ್ಯಕತೆ ಏನೇ ಇರಲಿಲ್ಲ ನೋಡು. ರೀ, ತಗೊಂಡ್ಲಿ ಬಿಟ್ರೆ ನೀವು ಯಾಕೆ ಯೋಚನೆ ಮಾಡ್ತೀರಾ? ಬೇಕಾಯ್ತದೆ. ನಾವು ಬೇಕಾದ್ರೆ ಹೊಲ್ದ ಹತ್ರ ಕಟ್ಕೊಳ್ಳೋಣ, ಇಲ್ಲೇ ಎಲ್ಲಾದ್ರೂ. ನಿನ್ನ ಮ್ಯಾಲೆ ನೀವು ಕಷ್ಟಪಟ್ಬಿಟ್ಟು ವ್ಯವಸಾಯ ಮಾಡಿ, ನಾನು ನಿಮ್ಗೆ ಅದು ಏನು ಬೇಕೋ ಅದೆಲ್ಲ ಸಹಾಯ ಮಾಡ್ತೀನಿ. ಗಂಗಾ, ಇದೇನು ಹೊಲ್ದಾಗ ಬಂದ್ಬಿಟ್ಟಿದ್ಯಾ? ಇಲ್ಲೇನು ಕೆಲಸ ಇತ್ತಾ? ಹೊಲ್ದ ಹತ್ರ ಕೆಲಸದವ್ರು ಬಂದವ್ರಾ? ಇಲ್ಲ ಅತ್ತೆ, ನಮ್ಮ ಯಜಮಾನ್ರೇನು ಸೊಸಿ ಕಳೆ ಪಳೆ ತೆಗಿತೀನಿ ಅಂತ ಹೇಳ್ಬಿಟ್ಟು ಬಂದರು. ಈ ಕಾಂಗ್ರೆಸ್ ಗಿಡ ಮುಳುಗಿಡ ಎಲ್ಲ ಕಿತ್ತಾಕ್ತೀನಿ ಅಂತ ಹೇಳ್ಬಿಟ್ಟು ಬಂದರು. ಅದಕ್ಕೆ ತಿಂಡಿ ತಿಂದಿದ್ದಾಗ ಹಂಗೆ ಬಂದಿದ್ರಲ್ಲ, ಅದಕ್ಕೋಸಿ ಊಟ ತಗೊಂಬಿಟ್ಟು ಬಂದೆ ಅಷ್ಟೇ ಏನಿಯ. ನಾನೆಲ್ಲ ಕೂಲರ್ ಗಿಲ್ಲರ್ ಬಂದ್ಬಿಟ್ಟಿದ್ರೇನೋ, ನಾಳೆಗೆ ನಮ್ದಕ್ಕೂ ಹೇಳೋಣ ಅಂತ ಬಂದೆ ಈ ಕಡೆಗೇನಿಯ. ಇಲ್ಲ, ನಮ್ಮ ಯಜಮಾನ್ರೇನಿಯ ಕಾಂಗ್ರೆಸ್ ಗಿಡ ಎಲ್ಲ ಕಿತ್ತಾಕ್ತಾ ಇದ್ರು ಅಷ್ಟೇ ನೆನಿಯ. ಹೆಂಗೋ ಇನ್ನು ಮುಂದೆ ನಾನು ವ್ಯವಸಾಯ ಮಾಡ್ಕೊಂಡು ಹೋಗಪ್ಪ. ನಿಂದು ಒಂದು ಜೀವನ ಅಂತ ಶುರುವಾಗೈತೆ, ವ್ಯವಸಾಯ ಮಾಡ್ಕೊಂಡು ಹೋಗು. ಸರಿನಾ? ಹೆಂಗೋ ಬಂದು ಹೊಲ್ತಾಗ ಬಂದ್ಬಿಟ್ಟು ಇಲ್ಲಿ ಕುಂತ್ಕೊಂಡಿದ್ಯಾ, ನೋಡೋದೇ ಒಂಥರ ಸಂದ. ನನ್ನ ಮಗ ಏನು ಅವತ್ತಿಂದನೂ ಗೊತ್ತಾ ಇದ್ದ, ಆದರೆ ನೀನೇನೇ ಗೊತ್ತಿರಲಿಲ್ಲ ಲೆಕ್ಕ ಹಾಕು. ಏನೋ ನಿಮ್ಮನ್ನು ನೋಡೋದೇನೇ ಸಂದ. ಹೆಂಗೋ ಕಣಮ್, ನೀನು ಗಂಡಂಗೆ ಗೊತ್ತಿತ್ತು ಅಂದ್ಕೊಂಡು ಅಡುಗೆ ಮಾಡಾಕೊಂಡು ಹೆಂಗೋ ಅಂದರೆ ಒಂಚೂರು ಹೋಗು. ಇಬ್ಬರು ಕೈ ಜೋಡಿಸಿದ್ರೆ ಏನೋ ಒಂದು ಮಾಡ್ಕೋಬೋದು. ಸರಿನಾ? ಏನಪ್ಪ, ಮುಂದೆ ನಾ ಬುದ್ಧಿ ಕಲ್ತ್ಕೊಂಡು ಹೋಗು. ಇನ್ನಿಬ್ರದ್ದು ಅಂದರೆ ಹೆಣ್ಮಕ್ಳದೆಲ್ಲ ಮದುವೆ ಆಯಿತು, ಎಲ್ಲ ಆಯಿತು, ಇನ್ನೇನು ಇಲ್ಲ. ಆಯಿತು ದೊಡ್ಡಮ್ಮ, ಆಯಿತು. ಸರಿ ಊಟ ಮಾಡಿ. ಕೂಲರ್ನ ಕರೆಯಕ್ಕೆ ಹೋಗಂಗಿದ್ರೆ ನನಗೂ ಒಂದು ಮಾತು ಹೇಳು. ಸರಿನಾ? ನಮ್ಮ ಹೊಲಕ್ಕೂ ಬೇಕಿತ್ತು. ಆಯಿತು.
ಹೆಂಗೋ ನೀನು ಹೇಳಿ ಸರೋಯ್ತು ಕಾಂಗ್ರೆಸ್ ಗಿಡ ಕೀಳಕ್ಕೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಸದ್ಯ ಸುಮ್ಮನೆ ಬಂದ್ಬಿಟ್ಟು ಕುಂತ್ಕೊಂಡು ಊಟ ಮಾಡ್ತಿದ್ದೀನಿ ಅಂದರೆ ಬೇಜಾರಾಯ್ತದೆ. ಇವತ್ತಿಂದ ಏನೋ ಒಂದು ಮಾಡ್ತೀನಿ ತಗ. ಆದರೆ ಹೆಂಗೆ ಮಾಡೋದು ವ್ಯವಸಾಯ ಅನ್ನೋದು ಗೊತ್ತಿಲ್ಲ ಅಷ್ಟೇ. ಆದರೆ ಹೆಂಗೋ ಒಂದು ಕಡೆಯಿಂದ ಮಾಡ್ಕೊಂಡು ಬಂದೇ ಬರ್ತೀನಿ ನಾನು. ರೀ ಯಾರ ಕೈಲಾಗಿಲ್ಲ ಹಾಗೆ ಆಯ್ತದ ಮಾಡಿವ್ರನ್ ಸುಮ್ಕಿರಿ.